ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಬದಲಾವಣೆ ಮತ್ತು ಈ ಒಂದು ಎಚ್ಚರಿಕೆಗಳು. ಕುಂಭರಾಶಿಯ ಎಲ್ಲ ಜಾತಕದವರಿಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದ ಬಗ್ಗೆ ಚರ್ಚಿಸಲಿದ್ದೇವೆ. ಇಂದಿನ ರಾತ್ರಿ 11 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ವಿಚಿತ್ರ ಎನ್ನಬಹುದಾದ ಈ ಒಂದು 3 ಘಟನೆಗಳು ಸಂಭವಿಸಲಿದೆ. ಇದು ಕೇವಲ ಮಾತಲ್ಲ, ಗ್ರಹಗತಿಗಳ ಒಂದು ಬದಲಾವಣೆ ಮತ್ತು ಈ ನ್ಯಾಯದೇವನಾದ ಶನಿ ಮಹಾತ್ಮನ ಲೆಕ್ಕಾಚಾರದ ಫಲವಾಗಿದೆ. ಈ ಬದಲಾವಣೆಗಳು ನಿಮ್ಮನ್ನು ದಿಗ್ಭ್ರಮೆಗೊಳಿಸಬಹುದು, ಆದರೆ ಇವುಗಳನ್ನು ತಿಳಿಯುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಕಳೆದ ದೀರ್ಘಕಾಲದಿಂದ ನೀವು ಅನುಭವಿಸುತ್ತಿರುವ ಒಂದು ನೋವು, ಅವಮಾನ ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ನೀವು ಯಾವುದಕ್ಕಾಗಿ ಕಳೆದ ಹಲವು ವರ್ಷಗಳಿಂದ ಅಥವಾ ಜನ್ಮಗಳಿಂದ ಹಂಬಲಿಸುತ್ತಿದ್ದೀರೋ ಆ ಸುಖ ಈಗ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ನಿಮ್ಮ ಕುಟುಂಬದವರು ಪಡುತ್ತಿರುವ ಕಣ್ಣೀರು ಸಂತೋಷದ ಕಣ್ಣೀರಿನಲ್ಲಿ ಬದಲಾಗಿದೆ. ಆದರೆ ನೆನಪಿಡಿ, ಅದೃಷ್ಟದ ಬಾಗಿಲು ತೆರೆಯುವ ಮುನ್ನ ಕೆಲವು ಕಠಿಣ ಸತ್ಯಗಳನ್ನು ನೀವು ಎದುರಿಸಲೇಬೇಕಾಗುತ್ತೆ. ನಿಮ್ಮ ಪ್ರಗತಿಯನ್ನು ತಡೆಯಲು ನಿಮ್ಮ ಸುತ್ತಮುತ್ತಲಿನವರೇ ಕೆಲವು ಈ ಒಂದು ಕುತಂತ್ರಗಳನ್ನು ಮಾಡ್ತಿರಬಹುದು. ನಿಮ್ಮ ಮನೆಯನ್ನು ಅಶುಭ ಶಕ್ತಿಗಳ ತಾಣವನ್ನಾಗಿ ಮಾಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಗಳ ಬಗ್ಗೆ ನೀವು ಎಚ್ಚರದಿಂದ ಇರಬೇಕು. ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಬರಲು ಸಿದ್ಧವಾಗಿದ್ದಾಳೆ, ಆದರೆ ನಿಮ್ಮ ಮನೆಯಲ್ಲಿರುವ ಈ 3 ಅಶುಭ ವಸ್ತುಗಳು ಆಕೆಯ ಆಗಮನಕ್ಕೆ ಅಡ್ಡಿಯಾಗುತ್ತಿವೆ. ಈ ವಸ್ತುಗಳು ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಪ್ರಗತಿಯನ್ನು ಈ ಕಬ್ರಿಸ್ತಾನದಂತೆ ಶೂನ್ಯವಾಗಿಸುತ್ತದೆ. ಈ ಕೂಡಲೇ ಅಂತಹ ಹಳೆಯ ಒಡೆದ ಅಥವಾ ಉಪಯೋಗವಿಲ್ಲದ ನಕಾರಾತ್ಮಕ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ. ಆಗ ಮಾತ್ರ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಜೀವನದ ಹೋರಾಟ ಸಣ್ಣದ್ದಲ್ಲ. ನೀವು ಇಂದು ಈ ಮಟ್ಟಕ್ಕೆ ಬಂದಿರುವುದು ನಿಮ್ಮ ಸ್ವಂತ ಪರಿಶ್ರಮದಿಂದಲೇ ಹೊರತು ಯಾರೊಬ್ಬರ ದಯಾಭಿಕ್ಷೆಯಿಂದಲ್ಲ. ಕುಂಭರಾಶಿಯವರು ಮೂಲತಃ ತುಂಬಾ ಮೃದು ಸ್ವಭಾವದವರು. ಯಾರಾದರೂ ಬಂದು ಸುಳ್ಳು ಕಣ್ಣೀರು ಸುರಿಸಿದರೆ ಅದನ್ನು ನಿಜವೆಂದು ನಂಬಿಬಿಡ್ತೀರಾ. ನಿಮ್ಮ ತಟ್ಟೆಯಲ್ಲಿರುವ ಅನ್ನವನ್ನೇ ಪರರಿಗೆ ನೀಡುವಷ್ಟು ತ್ಯಾಗ ಮನೋಭಾವ ನಿಮ್ಮದು. ಆದರೆ ಈ ಕಲಿಯುಗದಲ್ಲಿ ನಿಮ್ಮ ಈ ಒಳ್ಳೆಯತನವೇ ನಿಮಗೆ ಶಾಪವಾಗುತ್ತಿದೆ. ನಿಮ್ಮವರು ಎನಿಸಿಕೊಂಡವರೇ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ನೀವು ಯಾರನ್ನ ನಂಬಬೇಡಿ. ನಿಮ್ಮ ಆಸ್ತಿ ಅಥವಾ ವ್ಯಾಪಾರದ ಮೇಲೆ ಇತರರು ಕಣ್ಣು ಹಾಕುವ ಸಾಧ್ಯತೆ ಇದೆ. ಆದ್ದರಿಂದ ಚತುರತೆ ಮತ್ತು ಜಾಣ್ಮೆಯನ್ನು ಬೆಳೆಸಿಕೊಳ್ಳಿ. ಕಪಟ ನಾಟಕವಾಡುವ ಮನುಷ್ಯರ ಮುಖವಾಡಗಳನ್ನು ಗುರುತಿಸುವುದನ್ನು ಕಲಿಯಿರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಕೆಲವು ಅಶುಭ ಯೋಗಗಳು ಕಂಡುಬರುತ್ತಿದೆ. ಈ ಸಣ್ಣ ಪುಟ್ಟ ನಿರ್ಲಕ್ಷ್ಯವು ದೊಡ್ಡ ಅಪಘಾತಗಳಿಗೆ ದಾರಿ ಮಾಡಿಕೊಡಬಹುದು. ಈ ವಾಹನ ಚಲಾಯಿಸುವಾಗ ಅಥವಾ ಎತ್ತರದ ಸ್ಥಳಗಳಲ್ಲಿ ಕೆಲಸ ಮಾಡುವಾಗ ಹೆಚ್ಚಿನ ಜಾಗರೂಕತೆ ವಹಿಸಿ. ನೀವು ಎಷ್ಟೇ ಸಂಯಮದಿಂದ ಇದ್ದರೂ ಅನಿರೀಕ್ಷಿತ ಘಟನೆಗಳು ನಿಮ್ಮನ್ನು ಕಾಡಬಹುದು. ಮಾನಸಿಕವಾಗಿ ನೀವು ಅತಿಯಾದ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ. ಭವಿಷ್ಯದ ಬಗ್ಗೆ ಇಲ್ಲ ಸಲ್ಲದ ಆತಂಕಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ. ಅತಿಯಾದ ಚಿಂತೆ ಮನುಷ್ಯನನ್ನು ಒಳಗಿನಿಂದ ಕೊರೆಯುತ್ತೆ. ಆದ್ದರಿಂದ ನೆಮ್ಮದಿಯನ್ನು ಹುಡುಕಿಕೊಳ್ಳಿ. ಈ ಗ್ರಹಗಳ ದೋಷಗಳನ್ನು ನಿವಾರಿಸಲು ಮತ್ತು ಬರಲಿರುವ ಕಷ್ಟಗಳಿಂದ ಪಾರಾಗಲು ಸರಳವಾದ ಆದರೆ ಶಕ್ತಿಯುತವಾದ ಉಪಾಯವಿದೆ. ಪ್ರತಿ ಏಕಾದಶಿಯ ದಿನ ಅಥವಾ ವಿಶೇಷ ದಿನಗಳಲ್ಲಿ ಗೋಶಾಲೆಗೆ ಭೇಟಿ ನೀಡಿ. ಹಸಿದಿರುವ ಹಸುಗಳಿಗೆ ಹಸಿವು ಮೇವು ಮತ್ತು ಬೆಲ್ಲವನ್ನು ತಿನ್ನಿಸಿ. ಅದರಲ್ಲೂ ಬೀದಿಯಲ್ಲಿ ಅಲೆಯುವ ಹಸಿವಿನಿಂದ ಕಂಗೆಟ್ಟಿರುವ ಗೋವುಗಳಿಗೆ ನೀವು ನೀಡುವ ಆಹಾರವು ನಿಮ್ಮ ಕರ್ಮದೋಷವನ್ನು ಸುಡುತ್ತೆ. ಗೋಮಾತೆಯ ಅಂತಃಕರಣದ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದರೆ ಯಾವುದೇ ದೊಡ್ಡ ಅಪಘಾತವು ಸಣ್ಣ ಗಾಯದೊಂದಿಗೆ ಮುಗಿದು ಹೋಗುತ್ತೆ. ಇದು ನಿಮ್ಮ ಭಾಗ್ಯದ ರೇಖೆಗಳನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಬ್ರಹ್ಮಾಂಡದ ಶಕ್ತಿಗಳು ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತೆ. ನೀವು ಮಲಗುವ ಮುನ್ನ ಏನನ್ನು ಯೋಚಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ಪ್ರತಿಫಲಿಸುತ್ತೆ. ನನ್ನ ವ್ಯಾಪಾರ ನಷ್ಟವಾಗುತ್ತಿದೆ, ನನ್ನನ್ನು ಎಲ್ಲರೂ ಕೈ ಬಿಡುತ್ತಿದ್ದಾರೆ ಎಂದು ನಕಾರಾತ್ಮಕವಾಗಿ ಯೋಚಿಸಬೇಡಿ. ಬದಲಾಗಿ ನನ್ನ ಜೀವನ ಇಂದಿನಿಂದ ಸುಧಾರಿಸುತ್ತಿದೆ, ನಾನು ಶೀಘ್ರದಲ್ಲೇ ಎಲ್ಲ ಸಾಲಗಳಿಂದ ಮುಕ್ತನಾಗುತ್ತೇನೆ ಮತ್ತು ಸುಖವಾಗಿ ಬಾಳುತ್ತೇನೆ ಎಂದು ದೃಢವಾಗಿ ಸಂಕಲ್ಪ ಮಾಡಿ. ನಿಮ್ಮಲ್ಲಿನ ಈ ಒಂದು ಆತ್ಮವಿಶ್ವಾಸವು ರಾಹು ಮತ್ತು ಶನಿಯ ಕೆಟ್ಟ ದೃಷ್ಟಿಯನ್ನು ಸಕಾರಾತ್ಮಕವಾಗಿ ಬದಲಿಸುತ್ತೆ. ಮುಂಬರುವ 3 ದಿನಗಳು ನಿಮಗೆ ಅತ್ಯಂತ ಜಾಗರೂಕತೆಯ ದಿನಗಳು. ಮೊದಲನೆಯದಾಗಿ, ಎಲ್ಲೇ ಜಗಳ ನಡೆಯುತ್ತಿದ್ದರೂ ಅಲ್ಲಿಗೆ ಹೋಗಬೇಡಿ.
ನೀವು ರಾಜಿ ಮಾಡಿಸಲು ಹೋದರೂ ಆ ಜಗಳ ನಿಮ್ಮ ತಲೆಗೆ ಸುತ್ತಿಕೊಳ್ಳಬಹುದು ಮತ್ತು ಕಾನೂನು ಸಮಸ್ಯೆಗಳಿಗೆ ಸಿಲುಕಿಸಬಹುದು. ಎರಡನೆಯದಾಗಿ, ಅಪಾಯಕಾರಿ ಜಲಮೂಲಗಳು ಅಂದರೆ ನದಿ, ಹಳ್ಳ ಅಥವಾ ಮಳೆಯ ಆರ್ಭಟವಿರುವ ಕಡೆಗೆ ಪ್ರವಾಸಕ್ಕೆ ಹೋಗಬೇಡಿ. ಈ ಪ್ರಾಣಾಯಾಮ ಸಂಭವಿಸುವ ಯೋಗವಿರುವುದರಿಂದ ಸುರಕ್ಷಿತವಾಗಿರಿ. ಮೂರನೆಯದಾಗಿ, ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಗೆಲುವಿನ ರಹಸ್ಯ ನಿಮಗಷ್ಟೇ ತಿಳಿದಿರಲಿ. ಜೀವನದಲ್ಲಿ ಅಂತಿಮವಾಗಿ ಉಳಿಯುವುದು ನಾವು ಮಾಡಿದ ಪುಣ್ಯ ಕಾರ್ಯಗಳು ಮಾತ್ರ. ಸಾವು ಯಾವಾಗ ಬರುತ್ತೆ ಎಂದು ಯಾರಿಗೂ ತಿಳಿದಿಲ್ಲ. ಅಕಾಲಿಕ ಮರಣದ ಭಯ ಬಿಡಿ. ಧರ್ಮದ ಹಾದಿಯಲ್ಲಿ ನಡೆದರೆ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ. ನಿಮ್ಮ ಸೌಮ್ಯ ಸ್ವಭಾವವನ್ನು ಜನರು ದುರ್ಬಳಕೆ ಮಾಡಿಕೊಳ್ಳದಂತೆ ಎಚ್ಚರವಹಿಸಿ. ಈ ಕಷ್ಟದ ಸಮಯದಲ್ಲಿ ಯಾರೂ ನಿಮ್ಮ ಬೆನ್ನಿಗೆ ನಿಲ್ಲಲಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಈಗ ಶನಿ ಮಹಾತ್ಮನು ತಾನೇ ಮುಂದೆ ನಿಂತು ನಿಮ್ಮನ್ನು ಮುನ್ನಡೆಸಲಿದ್ದಾನೆ. ಈ ಕಠಿಣ ಪರಿಶ್ರಮವನ್ನೇ ಬಂಡವಾಳವಾಗಿಸಿಕೊಳ್ಳಿ. ಕುಂಭರಾಶಿಯವರೇ, ಎದೆಗುಂದಬೇಡಿ. ನಿಮ್ಮ ಕತ್ತಲ ಜೀವನಕ್ಕೆ ಬೆಳಕು ಬರುವ ಸಮಯ ಹತ್ತಿರದಲ್ಲಿದೆ. ಸಮಾಜದಲ್ಲಿ ಗೌರವ, ಅಂತಸ್ತು ಮತ್ತು ಆರ್ಥಿಕ ಸಬಲತೆ ನಿಮ್ಮದಾಗಲಿದೆ. ಶ್ರದ್ಧೆಯಿಂದ ಶನಿದೇವನನ್ನು ಪ್ರಾರ್ಥಿಸಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಈ ಮಾಹಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಗೆಲುವು ನಿಮ್ಮದಾಗುತ್ತೆ. ಈ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಕುಂಭರಾಶಿಯ ಜಾತಕದಲ್ಲಿ ಅತ್ಯಂತ ವಿಶಿಷ್ಟವಾದ ಯೋಗಗಳು ನಿರ್ಮಾಣವಾಗುತ್ತಿವೆ. ಈ ಶನಿದೇವನ ಸ್ವಂತ ರಾಶಿಯಾದ ಕುಂಭರಾಶಿಯಲ್ಲಿ ಈ ಶಶ ಮಹಾಪುರುಷ ಯೋಗ ಮತ್ತು ಈ ಕಾಲಸರ್ಪ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಗ್ರಹಗಳ ಈ ಸಂಚಾರವು ನಿಮ್ಮ ಪರವಾಗಿದ್ದು ಸಮಯದ ಚಕ್ರವು ಈಗ ನಿಮ್ಮ ಯಶಸ್ಸಿನತ್ತ ತಿರುಗುತ್ತಿದೆ. ಕಳೆದ ಹಲವು ದಿನಗಳಿಂದ ನೀವು ಪಟ್ಟ ಶ್ರಮ, ಅನುಭವಿಸಿದ ಕಷ್ಟ ಮತ್ತು ಸತತ ಪ್ರಯತ್ನಗಳಿಗೆ ಈಗ ಸಕ್ಕರೆಯಂತಹ ಸಿಹಿ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ಹಾದಿಯಲ್ಲಿ ಅಡ್ಡ ಬರುತ್ತಿದ್ದ ಎಲ್ಲ ವಿಘ್ನಗಳು, ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಈಗ ಶನಿದೇವರ ಕೃಪೆಯಿಂದ ದೂರವಾಗಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಕುಂಭರಾಶಿಯವರಿಗೆ ದಿನಗಳು ಬಂಗಾರದಂತಿವೆ. ನೀವು ಪ್ರಸ್ತುತ ಕೆಲಸ ಮಾಡುತ್ತಿರುವ ಕಚೇರಿಯಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿ ಈ ಮೇಲಾಧಿಕಾರಿಗಳು ನಿಮಗೆ ಈ ಒಂದು ಪ್ರಮೋಷನ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಇದರೊಂದಿಗೆ ನಿಮ್ಮ ವೇತನದಲ್ಲಿ ಗಣನೀಯ ಏರಿಕೆಯಾಗುವ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಕೆಲಸದ ನಿಮಿತ್ತ ಸ್ಥಳ ಬದಲಾವಣೆ ಅಥವಾ ಉತ್ತಮ ಸ್ಥಾನಮಾನಕ್ಕಾಗಿ ಕಾಯುತ್ತಿದ್ದವರಿಗೆ ಮನಸ್ಸಿಗೆ ಇಷ್ಟವಾದ ಬದಲಾವಣೆಗಳು ಲಭಿಸಲಿವೆ. ಇನ್ನು ನಿರುದ್ಯೋಗಿಗಳಿಗೆ ಇದು ಅತ್ಯಂತ ಆಶಾದಾಯಕದ ಸಮಯ. ಬಹಳ ದಿನಗಳಿಂದ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದವರಿಗೆ ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದವರಿಗೆ ಸರ್ಕಾರಿ ಕೆಲಸದಂತಹ ದೊಡ್ಡ ಸೌಭಾಗ್ಯ ಒದಗಿ ಬರಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಈ ದಕ್ಷತೆಯೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಈ ಮಾರ್ಚ್ ಅಂತ್ಯವು ನಿಮಗೆ ಧನ ಲಾಭ ಆಗುತ್ತೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಹೂಡಿಕೆ ಮಾಡಿರುವ ಹಣದಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಆಪ್ತರೇ ಆದರೂ ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ಇಲ್ಲದಿದ್ದರೆ ನಿಮ್ಮ ಹಣ ಸಿಲುಕಿಕೊಳ್ಳುವ ಅಥವಾ ಈ ಮರಳಿ ಬಾರದಿರುವ ಅಪಾಯವಿರುತ್ತೆ. ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ. ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಮುಂದುವರಿಯುವುದು ಒಳಿತು. ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಅಶಾಂತಿ ಅಥವಾ ಕಲಹಗಳು ಈಗ ಅಂತ್ಯವಾಗಲಿವೆ. ಮನೆಯ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನವು ನಿಮಗೆ ಶ್ರೀರಕ್ಷೆಯಾಗಲಿದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಇದ್ದ ಆತಂಕಗಳು ದೂರವಾಗಿ ಅವರಿಂದ ನಿಮಗೆ ಹೆಚ್ಚು ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಅಥವಾ ಈ ಒಂದು ಮಂಗಳ ಕಾರ್ಯಗಳ ಯೋಜನೆಗಳು ಸಿದ್ಧವಾಗಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ನೀವು ಜನರ ಮನ ಗೆಲ್ಲಲಿದ್ದೀರಿ. ಇದು ವಸಂತ ಕಾಲದಂತೆ ಇರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಅಥವಾ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಕಾಯುತ್ತಿದ್ದರೆ ಈ ದಿನಗಳು ಅತ್ಯಂತ ಸೂಕ್ತವಾಗಿದೆ.
ನಿಮ್ಮ ಮನದಾಸೆಯನ್ನು ಹೇಳಿಕೊಳ್ಳಿ. ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವುದು ಖಚಿತ. ಮದುವೆಯಾಗಲು ಬಯಸುವವರಿಗೆ ಯೋಗ್ಯವಾದ ಸಂಬಂಧಗಳು ಕೂಡಿ ಬರುತ್ತೆ. ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಎಲ್ಲ ಕೆಲಸಗಳಲ್ಲೂ ಸಂಪೂರ್ಣ ಬೆಂಬಲ ಸಿಗುತ್ತೆ. ಈ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಉತ್ತಮವಾಗಿದ್ದರೂ ಮಾನಸಿಕ ನೆಮ್ಮದಿಯತ್ತ ಗಮನ ಹರಿಸುವುದು ಮುಖ್ಯ. ಅತಿಯಾದ ಕೆಲಸದಿಂದ ಒತ್ತಡದಿಂದ ಮಾನಸಿಕ ಆಯಾಸವಾಗದಂತೆ ನೋಡಿಕೊಳ್ಳಿ. ಪ್ರತಿದಿನ ಯೋಗ ಅಥವಾ ಈ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮಲ್ಲಿ ಈ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಆಹಾರ ಪದ್ಧತಿಯಲ್ಲಿ ಆಯುರ್ವೇದ ಅಥವಾ ನೈಸರ್ಗಿಕ ವಸ್ತುಗಳ ಬಳಕೆಯನ್ನೇ ಹೆಚ್ಚಿಸಿ. ಈ ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ನಿಯಮಗಳನ್ನು ಪಾಲಿಸಿ ಜಾಗರೂಕರಾಗಿರಿ. ಶನಿದೇವನು ನ್ಯಾಯದೇವತೆಯಾಗಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಪ್ರಾಮಾಣಿಕತೆಯಿಂದ ಕೂಡಿರಬೇಕು. ನಿಮ್ಮಲ್ಲಿ ಅಹಂಕಾರ ಅಥವಾ ಇನ್ಯಾರೋ ಏಳಿಗೆ ಹೊಂದುತ್ತಿದ್ದಾರೆ ಎಂಬ ಅಸೂಯೆ ಭಾವನೆ ಮೂಡಲು ಬಿಡಬೇಡಿ. ಬೇರೆಯವರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು ನಿಮ್ಮ ನಕಾರಾತ್ಮಕತೆಗೆ ಕಾರಣವಾಗಬಹುದು. ಕ್ರೋಧ ಅಥವಾ ಸಿಟ್ಟಿನ ಮೇಲೆ ನಿಯಂತ್ರಣವಿರಲಿ. ಈ ಕೆಟ್ಟ ಸ್ನೇಹಿತರ ಸಹವಾಸ ಅಥವಾ ಮದ್ಯಪಾನದಂತಹ ಈ ಒಂದು ದುಶ್ಚಟಗಳಿಂದ ದೂರವಿದ್ದರೆ ಮಾತ್ರ ಈ ಅದೃಷ್ಟದ ಫಲಗಳನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯ. ಕೆಟ್ಟ ಸಾಂಗತ್ಯವನ್ನು ಬಿಡುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ಒಂದು ಅದ್ಭುತ ಸಮಯದ ಲಾಭ ಪಡೆಯಲು ಮತ್ತು ಶನಿದೇವರ ಕೃಪೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ನೀವು ಮಾಡಲೇಬೇಕು. ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಅನ್ನ, ವಸ್ತ್ರ ಅಥವಾ ಈ ಧನವನ್ನು ದಾನ ಮಾಡಿ. ಅಥವಾ ಈ ಮನಸ್ಸಾರೆ ಬರುವ ಹರಕೆ ನಿಮ್ಮನ್ನು ರಕ್ಷಿಸುತ್ತೆ. ಪ್ರತಿ ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಿ ಶನಿದೇವರ ಬೀಜ ಮಂತ್ರಗಳನ್ನು ಪಠಿಸಿ. ಕಪ್ಪು ನಾಯಿ ಅಥವಾ ಹಸುವಿಗೆ ಆಹಾರವನ್ನು ನೀಡುವುದು, ಕಪ್ಪು ನಾಯಿ ಅಂತಲೇ ಅಲ್ಲ, ಯಾವುದೇ ಪ್ರಾಣಿಗಳಿಗೂ ನೀವು ಆಹಾರ ಅನ್ನವನ್ನು ನೀಡಿ ಅತ್ಯಂತ ಶುಭದಾಯಕ ಅಂತಲೇ ಹೇಳಬಹುದು. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಮಾರ್ಚ್ ತಿಂಗಳ ಕೊನೆಯ ದಿನಗಳು ನಿಮ್ಮ ಜೀವನದ ಮೈಲಿಗಲ್ಲಾಗಲಿವೆ. ನಿಮ್ಮ ಮನದಿಚ್ಛೆಗಳು ಪೂರೈಸುವ ಕಾಲ ಹತ್ತಿರ ಬಂದಿದೆ. ಪ್ರಾಮಾಣಿಕತೆಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ. ದೈವಬಲ ನಿಮ್ಮ ಜೊತೆಗಿರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ನಿಮಗೆ ಈ ಒಂದು ತಿಂಗಳ ಕೊನೆಯ ದಿನಗಳು ತುಂಬಾ ಹೆಚ್ಚಾಗಿ ಲಾಭದಾಯಕ, ಅದೃಷ್ಟ ತಂದುಕೊಡುವ ದಿನಗಳು ಅಂತಲೇ ಅನ್ನಬಹುದು. ಆದಷ್ಟು ನೀವು ಈ ಶನಿವಾರದಂದು ಈ ಶನಿಯ ದೇವಸ್ಥಾನಕ್ಕೆ ಹೋಗಿ ನೀವು ಈ ಎಳ್ಳಿನ ಬತ್ತಿಗಳನ್ನು ಹಚ್ಚಿ ಬರುವುದರಿಂದ ನಿಮ್ಮ ಜೀವನದಲ್ಲಿರುವ ಈ ಸಾಡೆ ಸಾತಿ ಯಾವುದೇ ಸಂಕಷ್ಟದಲ್ಲಿದ್ದರೂ ಆ ಕಷ್ಟಗಳೆಲ್ಲ ನಿರ್ಮೂಲನೆ ಆಗಿ ಮತ್ತು ನೀವು ಈ ಮನೆಯಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಈ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ, ಇಲ್ಲಾಂದರೆ ತುಳಸಿ ಗಿಡದ ಬುಡಕ್ಕೆ ನೀವು ಈ ಹಸಿ ಹಾಲು ಮತ್ತು ಬೆಲ್ಲವನ್ನು ಹಾಕಿ ತುಳಸಿ ಕಟ್ಟೆಯ ಬುಡಕ್ಕೆ ಹಾಕಿ ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಸಕಲ ಎಲ್ಲ ಕಷ್ಟಗಳು, ಬಡತನ, ದಾರಿದ್ರ್ಯ ಎಲ್ಲವೂ ಕೂಡ ನಿರ್ಮೂಲನೆಯಾಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಮತ್ತು ಅದೃಷ್ಟ ಲಕ್ಷ್ಮಿಯರ ವಾಸ ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತೆ. ಆದಷ್ಟು ಈ ಸರಳವಾದ ಪರಿಹಾರಗಳನ್ನು ತಕ್ಷಣ ಮಾಡಿಕೊಳ್ಳಿ. ಎಲ್ಲರಿಗೂ ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು.